ಒಂದು ಫ್ಯಾಮಿಲಿ ಕತೆ ಹೇಳ್ತೀನಿ ಕೇಳ್ರಿ. ಸಣ್ಣ ಕತೆ ಐತಿ, ಅರ್ಥ ಬಾರ್ದು ಆಡ್ದತಿ. ನೀವು ಮಾಡಿದ್ದ ಧರ್ಮ, ನೀವು ಮಾಡಿದ್ದ ಪುಣ್ಯ ನಿಮ್ಮನ್ನ ಎಂದೂ ಕೈ ಬಿಡೋದಿಲ್ಲ. ಕಷ್ಟದಾಗಿರ್ಲಿ, ಸುಖದಾಗಿರ್ಲಿ, ದರಿದ್ರತಾ ಇರಲಿ, ಶ್ರೀಮಂತಿಕೆ ಇರಲಿ, ಅರಮನೆ ಇರಲಿ, ಗುಡಿಸಲಿರ್ಲಿ, ಯಾವುದೋ ಸ್ಥಾನದಾಗಿರ್ರಿ, ಸತತ ಧರ್ಮ ಧ್ಯಾನ ಮಾಡ್ರಿ, ಪುಣ್ಯದ ಕಾರ್ಯ ಮಾಡ್ರಿ, ಸತ್ಕಾರ್ಯ ಮಾಡ್ರಿ, ಅದು ನಿಮ್ಮನ್ನ ರಕ್ಷಿಸ್ತದ. ತಾಯಿ ಇಬ್ಬರು ಹೆಣ್ಮಕ್ಳು. ತಾಯಿ ಬಹಳ ಧಾರ್ಮಿಕ, ಸತತ ಧರ್ಮ ಧ್ಯಾನ ಮಾಡ್ತಕ್ಕಂಥವಳು. ಹೆಣ್ಣು ಮಕ್ಕಳಲ್ಲೇ ಗಂಡು ಮಕ್ಕಳನ್ನ ಕಾಣ್ತಕ್ಕಂಥವಳು. ಗಂಡಿಲ್ಲ ಅಂತ ಕೊರಗಕ್ಕಿಗಿಲ್ಲ, ಅರಮನೆ ಇಲ್ಲ ಅಂತಕ್ಕಂಥ ನೋವಕ್ಕಿಗಿಲ್ಲ. ಇದ್ರ ಗುಡಿಸಲ್ನಾಗ ಸುಖಿಯಾಗಿದ್ಲು, ಮಕ್ಕಳಿಗೆ ಸಂಸ್ಕಾರ ಹಾಕಿದ್ಲು. ಒಂದು 16 ವರ್ಷದ ಮಗು, ಒಂದು 18 ವರ್ಷದ ಮಗು, ಎರಡು ಹೆಣ್ಮಕ್ಳು. ನೋಡಕ್ಕೆ ಹೆಂಗಿದ್ರಂದ್ರ ಸ್ವರ್ಗದಿಂದ ಬಂದಂಥ ಅಪ್ಸರೇರು ಇದ್ದಂಗಿದ್ರು. ಮೈ ಮೇಗೆ ಮಾತ್ರ ಪೂರ್ಣ ಮೈ ಮುಚ್ಕೊಳ್ಳಕ್ಕೆ ಬಟ್ಟೆ ಇಲ್ಲ. ಕೆಳಗೊಂದು ಪರಾಕ, ಮ್ಯಾಲೊಂದು ಜಂಪರ. ಅದು ತಾಯಿ ಸೀರೆ ಹರಿದದ್ದು ತಲೆ ಮ್ಯಾಗ ಒಂದು ಓಡ್ನಿ. ತಾಯಿಯ ಹಳೆ ಸೀರೆಗಳನ್ನ ತಮ್ಮ ಬಟ್ಟೆಗಳನ್ನಾಗಿ ಮಾಡ್ಕೋತಾ ಇದ್ದು ಮಕ್ಕಳ. ದರ್ಜೆತಕ್ಕೆ ಹೋಗಿ ಹೊಲಿಸ್ಕೊಳ್ಳೋ ಸಾಮರ್ಥ್ಯ ಇಲ್ಲ, ಮನ್ಯಾಗ ತಾಯಿ ಹೊಲಿಗೆ ಹಾಕಿ ಹೊಲ್ದು ಕೊಡ್ತಿದ್ಲು. ಅದಕ್ಕೆ ಸಿದ್ದೇಶ್ವರ ಸ್ವಾಮಿಯವರು ಇವತ್ತು ನಮ್ಮ ಸ್ಮೃತಿ ಒಳಗೂ ಜೀವಂತದಾರ. ದೇಹದಿಂದ ಸಿದ್ದೇಶ್ವರ ಸ್ವಾಮಿ ಇವತ್ತು ಭೂಮಿ ತೆಲ್ಮ್ಯಾಗೆಲ್ಲ ಪಂಚಮಹಾಭೂತದಲ್ಲಿ ಪಂಚಮಹಾಭೂತ ಆಗಿ ಹೋಗಿಬಿಟ್ಟಾರ. ವಿಲೀನ ಆಗಿಬಿಟ್ಟದವ್ರ ಶರೀರ ಇಲ್ಲ. ಆತ್ಮ ಅಂತೂ ಸದ್ಗತಿ ಇಲ್ಲದಾರ. ಭವಿಷ್ಯದಾಗ ಪರಮಗತಿಯನ್ನು ಪ್ರಾಪ್ತಿ ಮಾಡ್ಕೋತಾರ. ಈ ಬೌದ್ಧ ಅರಿವಿ ಹಾಕೊಂಡು ದಿಗಂಬರ ಮುನಿ ಇದ್ದಂಗಿದ್ರು. ಮುಂದಿನ ಬೌದ್ಧ ದಿಗಂಬರಾಗಿ ಚಿದಂಬರ ಆಗ್ತಕ್ಕಂಥ ಸೌಭಾಗ್ಯ ಆ ಭವ್ಯ ಆತ್ಮ ಪ್ರಾಪ್ತ ಆಗ್ತದ. ಅಂತ ಭವ್ಯ ಜೀವ ಸಿದ್ದೇಶ್ವರರ ಆತ್ಮ ಇತ್ತು. ಅವ್ರು ಸಿದ್ದೇಶ್ವರ ಸ್ವಾಮಿ ಇದ್ದಾಗ ತಮ್ಮ ಮೈಮ್ಯಾಗ ಹಾಕುವಂಥ ಬಟ್ಟೆಗಳನ್ನು ತಾವು ಹೊಲ್ಕೋತಿದ್ರು. ಆ ಬಟ್ಟೆಗೆ 10 20 ಪ್ಯಾಚ್ ಬಿದ್ರು ಅದನ್ನ ಅಲ್ಲೇ ಮತ್ತೆ ಪಂಚರ್ ತೆಗೆದು ಹೆಂಗೆ ಆ ರೀತಿ ಅಲ್ಲೇ ಸ್ವಲ್ಪ ಅರಿವಿ ಹೊಲದು ಮತ್ತೆ ಅದನ್ನ ಹಾಕೋತಿದ್ರು. ಅಂಗಿಗೆ ಎಂದೂ ಕಿಶೆ ಹೊಲ್ಕೊಲಿಲ್ಲ ಅವರು. ಕಿಶೆ ಇತ್ತಂದ್ರೆ ಮತ್ತೆ ಹಾಕಬೇಕನ್ನೋ ಭಾವನಾ ಬರ್ತೈತೆ ಅಂತಕ್ಕಂಥ ಭಾವನೆ ಅವ್ರದ್ದು. ಎಷ್ಟು ತ್ಯಾಗ ಅಂದ್ರೆ, ಕಿಶೆ ಇತ್ತಂದ್ರೆ ನಂದನ್ನು ಬರ್ತೈತಿ, ಕಿಶೆನ ಇಲ್ಲಂದ್ರೆ ಹಕ್ಕಾಮೆಲ್ಲಿ ಯಾವುದೂ ನಂದಲ್ಲ. ಬರಾ ಖಾಲಿ ಬಂದಿನಿ, ಹೋಗಾ ಖಾಲಿ ಹೋಗೋದು. ಶೂನ್ಯದಿಂದ ಶೂನ್ಯತ್ವವನ್ನು ಸಾಧಿಸೋದೇ ಮೋಕ್ಷ ಮಾರ್ಗ. ಅಂಥ ಭಾವನೆಯನ್ನು ಹೊಂದಿರತಕ್ಕಂಥವರು. ಅದಕ್ಕೆ ಈ ನಾಡಿನಲ್ಲಿ ಅಂಥ ಸಂತರ ಜನ್ಮ ಆಯ್ತು. ಇದ ನಾಡಿನಲ್ಲಿ ಅಂಥ ಪುಣ್ಯಾತ್ಮ ಗಿತ್ತಿ 2 ಹೆಣ್ಮಕ್ಳಿಗೆ ಜನ್ಮ ಕೊಟ್ಟಿದ್ಲು. ಗುಡಿಸಲಿನೊಳಗಿದ್ರು ಆ ಹೆಣ್ಮಕ್ಳಿಗೆ ಹೆಂಗಿರ್ಬೇಕಂತ ತಾಯಿ ಬಯಸಿಳಂದ್ರ, ನನ್ನ ಮಕ್ಕಳು ಮಹಾರಾಣಿಯರಂಗಿರಬೇಕು ಅಂತ. ನೋಡ್ರಿ, ಬಡವರು ಮನ್ಯಾಗಿನ ಹೆಣ್ಮಗಳು ಸಂಸ್ಕಾರದಿಂದ, ಗುಣದಿಂದ, ಶ್ರೀಮಂತರ ಮಣಿತನದ ಮಗಳಿಗೆ ಆದರ್ಶ ಆಗಿರ್ತಾಳು. ಎಷ್ಟೋ ಜನ ಇಂಥ ಉದಾಹರಣೆ ಬರ್ತಾವೆ. ಮಹಾರಾಷ್ಟ್ರದಾಗ ಒಬ್ಬಕ್ಕೆ ಮಹಾತಾಯಿ ಆಗಿ ಹೋದ್ಲು. ಆ ಮಹಾತಾಯಿ ಮಹಿಮೆಯಿಂದ ಇವತ್ತು ಶಿಕ್ಷಣಕ್ಕೆ ಎಷ್ಟು ಮಹತ್ವ ಸಿಕ್ಕದಂದ್ರೆ, ಮಹಾರಾಷ್ಟ್ರ ಪ್ರತಿಯೊಬ್ಬರು ವಿದ್ಯಾರ್ಥಿಗೆ ಆಕೆ ಗೊತ್ತ, ಪ್ರತಿಯೊಬ್ಬರಿಗೂ ಚಿರಪರಿಚಿತಳು. ಯಾಕ? ಸಂಸ್ಕಾರ. ಆ ಮಹಾತಾಯಿ ಗುಣಕ್ಕೆ ಬಡತನ ಅಡಚಿ ಬರಲಿಲ್ಲ, ಅಡ್ಡ ಬರಲಿಲ್ಲ. ಅಂಥ ವ್ಯಕ್ತಿತ್ವ, ಮಾನವೀಯ ಗುಣಗಳನ್ನು ಪಡ್ಕೊಂಡಾಗ ಈ ಮನುಷ್ಯನಿಗೆ, ಈ ಮಾನವ ಜೀವಿಗೆ ಪ್ರಾಪ್ತ ಆಗ್ತದೆ. 2 ಹೆಣ್ಮಕ್ಳಿಗೆ ಜನ್ಮ ಕೊಟ್ಟಾಳ. 16-18 ವಯಸ್ಸದು 2 ಹೆಣ್ಮಕ್ಳು. ತಾಯಿ ಅದಾಳ. 3 ಜನ ವಾಸ ಮಾಡ್ತಾರೆ. ಅಂಥ ಪರಿವಾರದಲ್ಲಿ ಆ ಮಕ್ಕಳಿಗೆ ಪ್ರತಿನಿತ್ಯ ಮುಂಜಾನೆ ಬ್ರಾಹ್ಮಿ ಮುಹೂರ್ತಲ್ಲಿ ಏಳೋದು, ರಾತ್ರಿ 7-7:30 ಮಣ್ಕೋದು. ಇಂಥ ಅನುಶಾಸನ ತಾಯಿ ಮಕ್ಕಳಿಗೆ ಕೊಟ್ಟಿದ್ಲು. ಆ ಮಕ್ಕಳ ಮಣಿ ಬಿಟ್ರ ಮಂದಿರ, ಮಂದಿರ ಬಿಟ್ರ ಮಣಿ. ಆ ಮಕ್ಕಳಿಗೆ ಉದ್ಯೋಗ ಕೊಟ್ಟಿದ್ಲು. ಏನಾ? ದೇವರ ಗುಡಿ ಮುಂದೆ ಕೂತ ಕಾಯಿ, ಕರ್ಪೂರ, ಉದ್ಬತ್ತಿ ಮಾಡಿ ಮಾರೋದು. ಆ ಗುಡಿಸಲು ಮುಂದೆ ಸ್ವಲ್ಪ ಬಗೀಚೆ ಇತ್ತು. ಆ ಬಗೀಚದಲ್ಲಿ ಹೂದೋಟ ಮಾಡಿದ್ಲು. ಅಲ್ಲಿ ಬರ್ತಕ್ಕಂಥ ಹೂಗಳನ್ನು ಮಾಲಿ ಮಾಡೋದು, ಆಕಳ ಸಗಣಿಯಿಂದ ಬತ್ತಿ ತಯಾರು ಮಾಡೋದು, ಉದ್ಬತ್ತಿ, ಉದ್ದಿನ ಕಡ್ಡಿ, ತೆಂಗಿನಕಾಯಿ, ಕರ್ಪೂರ ತೆಗೆದುಕೊಂಡು ಆ ಗುಡಿ ಮುಂದೆ ಕೂತು ಇವ್ರು ಮಾರ್ತಿದ್ರು ಮಕ್ಕಳ.
ತಾಯಿ ಎಲ್ಲ ತಯಾರು ಮಾಡ್ತಿದ್ಲು, ಮಕ್ಕಳ ತೊಗೊಂಡು ತಯಾರು ಮಾಡ್ತಿದ್ಲು. ಈ ರೀತಿ ತಮ್ಮ ಉಪಜೀವನ ನಡೀತಿತ್ತು. ಹೆಂಗಿದ್ರಂದ್ರ ಸ್ವರ್ಗ ಕಿತ್ತು ಹತ್ನಂಗಿದ್ರು. ಸ್ವರ್ಗ ಸುಳ್ಳಾಗಿದೆ, ಸ್ವರ್ಗ ಅಂತಕ್ಕಂಥ ಮನೋಭಾವನೆ ಆ ಮಕ್ಕಳಲ್ಲಿತ್ತು. ಆ ತಾಯಿ ಅಂತ ಸಂಸ್ಕಾರ ಕೊಟ್ಟಿದ್ಲು. ಹೋಗಿ ಭಗವಂತರ ಪ್ರಣಾಮ ಮಾಡೋದ, ಭಗವಂತ ಇವತ್ತು ನೀವು ಸೇವಾದಾಗ ನಾವು ತೊಡಗೀವಿ, ಆ ಸೇವಾ ಮಾಡೋ ಭಾಗ್ಯ ಭಗವಂತ ನೀನು ನನ್ನ ಕೊಟ್ಟೀಯ, ನನ್ನ ತಾಯಿ ಸ್ವಪ್ನವನ್ನು ಸಾಕಾರ ಮಾಡಬೇಕು ಅಂತ ಪ್ರಾರ್ಥನಾ ಮಾಡೋದು. ಆ ತಾಯಿ ಬಂದಕ್ಕೆ ನನ್ನ ಮಕ್ಕಳನ್ನು ನಾನು ಮಹಾರಾಣಿಯರನ್ನಾಗಿ ನೋಡ್ಬೇಕಪ್ಪ ಪರಮಾತ್ಮ, ಇವರ ಕಷ್ಟ ನಂಗೆ ನೋಡಕ್ ಆಗ್ತಾ ಇಲ್ಲ, ಅವ್ರು ಮಹಾರಾಣಿಯರಾಗಬೇಕು ಅಂತ ಆಕೆ ತಾಯಿ ಪ್ರಾರ್ಥನಾ ಮಾಡ್ತಿದ್ಲು. ಮಕ್ಕಳು ಏನು ಪ್ರಾರ್ಥನಾ ಮಾಡ್ತಿದ್ದು? ಏನ್ ಮಾಡ್ತಿದ್ದು? ನಮ್ಮ ತಾಯಿಯ ಸ್ವಪ್ನ ಸಾಕಾರ ಆಗಲಿ, ನಮ್ಮ ತಾಯಿ ಅಂದ್ಕೊಂಡಂತ ಕಾರ್ಯ ಸಾನಂದ ಸಂಪನ್ನ ಆಗಲಿ. ಅದರ ತಾಯಿ ಏನು ಪ್ರಾರ್ಥನಾ ಮಾಡ್ತಿದ್ಲು? ನನ್ನ ಮಕ್ಕಳು ಮಹಾರಾಣಿಯರಾಗಲಿ, ಸುಖಿಯಾಗಿರಲಿ, ಅವ್ರ ಜೀವನದಲ್ಲಿ ಕಷ್ಟ ಕಾರ್ಪಣ್ಣೆಲ್ಲ ಹೊರಟು ಹೋಗಲಿ ಭಗವಂತ, ನಂದೇನು ಅಪೇಕ್ಷೆ ಇಲ್ಲ, ನನ್ನ ಮಕ್ಕಳು ಸುಖಿಯಾಗಿರಲಿ. ವಾಹ್, ಅದಕ್ಕೆ ತಾಯಿ ಅಂದಾರ. ತಾಯಿ ತನಗಾಗಿ ತನ್ನ ಸ್ವಾರ್ಥಕ್ಕಾಗಿ ಏನು ಬೇಡ್ಲಾರ್ದ ಇಡೀ ಪ್ರಪಂಚಕ್ಕಾಗಿ ಸಂತಾನಕ್ಕಾಗಿ ಬೇಡ್ತಕ್ಕಂಥ ಭೂಮಿ ಮೇಲೆ ಯಾರಿದ್ರ ಜನ್ಮ ಕೊಟ್ಟಂತ ತಾಯಿ ಇರ್ತಾಳೋ, ಮಾತಾ ಇರ್ತಾಳೋ ಅನ್ನೋದ್ರಿಂದ ತಾಯಿಯ ಸ್ಥಾನ ಅಷ್ಟು ಉಚ್ಚ ಸ್ಥಾನದಲ್ಲಿ ಇಡ್ಲಾಗಿದೆ. ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಮಾತೃ ದೇವೋಭವ ಅಂತಕ್ಕಂಥ ಪದವನ್ನ ಪೈಲ ತಾಯಿಗೆ ಹೋಲಿಕೆ ಮಾಡ್ಲಾಗ್ತದ, ತಾಯಿಯನ್ನ ದೇವಸ್ಥಾನದಲ್ಲಿ ನೋಡ್ಲಾಗ್ತದ. ಅದಕ್ಕ ಈ ರೀತಿ ನಿತ್ಯಕ್ರಿಯೆ ನಡೀತಾ ಇತ್ತು. 16 ವರ್ಷದ ಮಗಳು 18 ವರ್ಷದಕ್ಕೆ ಆದ್ಲು, 18 ವರ್ಷದಕ್ಕೆ ಮಗಳು 20 ವರ್ಷದಕ್ಕೆ ಆದ್ಲು. ಒಂದು ದಿವಸ ಒಬ್ಬ ಸನ್ಯಾಸಿ, ಸುಮಾರು 25 ವರ್ಷದ ಸನ್ಯಾಸಿ ಆ ಮಂದಿರಕ್ಕೆ ಬಂದ, ಭಗವಂತರ ಪೂಜೆ ಅರ್ಚನೆ ಮಾಡಿದ. ಹೊರಗೆ ಹೋಗಾಗ ಆ 2 ಹೆಣ್ಮಗಳನ್ನು ನೋಡಿ, ಆ 50 ತರುಣಿಯರನ್ನು ನೋಡಿದಿ, ನಿಮ್ಮ ಹೆಸರೇನು, ನಿಮ್ಮ ತಂದೆ ತಾಯಿ ಯಾರು ಅಂತ ಪರಿಚಯ ಕೇಳಿದ. ಅತ್ಯಂತ ವಿನಯದಿಂದ ಆ 2 ಹೆಣ್ಮಕ್ಳು ಎದ್ದು ನಿಂತು ಅವ್ರ ಚರಣ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿದರು. ಗುರುಗಳೇ, ಆಶೀರ್ವಾದ ಕೊಡಿ, ನಮ್ಮ ತಾಯಿಯ ಸ್ವಪ್ನ ಸಾಕಾರ ಆಗಬೇಕು. ಏನು ಕೇಳಿರವರು? ನಮ್ಮ ತಾಯಿಯ ಸ್ವಪ್ನ ಸಾಕಾರ ಆಗಬೇಕು ಅಂತ. ನಿಮ್ಮ ತಾಯಿ ಯಾರು? ಹಿಂಗೆ ಅಂತ ಹೇಳಿದ್ರು. ಆಯಿತು, ನಾ ಇವತ್ತು ಸಾಯಂಕಾಲ ನಿಮ್ಮ ಮನೆಗೆ ಪ್ರಸಾದಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಆಯ್ತು ರೀ, ಭಾಳ ನಮ್ಮದು ಪುಣ್ಯ ಅಂತ ಹೇಳಿದ್ರು. ದಿವಸ ತಮ್ಮ ಕ್ರಿಯೆ ಏನಿತ್ತದು ಮಾಡಿದ್ರು, ಮನೆಗೆ ಹೋದರು. ತಾಯಿಗೆ ನಮಸ್ಕಾರ ಮಾಡಿ ತಾಯಿಗೆ ಹೇಳಿದ್ರು, ಹಿಂಗೆ ಮಂದಿರದಲ್ಲಿ ಇವತ್ತು ನಮಗೊಬ್ಬರ ಯುವ ಸನ್ಯಾಸಿಗಳ ದರ್ಶನ ಆಯಿತು, ಆ ಮಹಾತ್ಮರು ಇವತ್ತು ನಮ್ಮ ಮನೆಗೇನ ಪ್ರಸಾದಕ್ಕೆ ಬರ್ತನಂದಾರು ಅಂತ ತಾಯಿಗೆ ಹೇಳಿದ್ರು. ತಾಯಿಗೆ ಎಷ್ಟು ಖುಷಿ ಆಗಬೇಕು. ಇಬ್ರಿಗೂ ಮಕ್ಕಳಿಗೆ ಹೇಳ್ರು, ಮನೆ ಆವರಣೆಲ್ಲ ಸ್ವಚ್ಛ ಮಾಡ್ರಿ, ತಂಗಿ ಅದನ್ನ ತೊಗೊಂಬ ಇದನ್ನ ತೊಗೊಂಬ, ಎಲ್ಲ ಅಡಿಗೆ ಮಾಡಿ ತಯಾರು ಮಾಡಿಟ್ಲು. 4:30 ಆಗಿತ್ತು. ಸಾಯಂಕಾಲ ಸಾಧು ಮಹಾರಾಜ್ ಮನೆಗೆ ಬಂದ. ಇವರು ಹೆಣ್ಮಕ್ಳು ತಾಯಿಯಂದಿರು ಆರತಿ ಮಾಡಿ ಆ ಸಾಧುಗಳನ್ನು ಕರ್ಕೊಂಡ್ರು, ಕುಂಡ್ರಲಿಕ್ಕೆ ಉಚ್ಚ ಸ್ಥಾನ ಕೊಟ್ಟರು, ಬಾಯಿ ಉಪಚಾರಗಳನ್ನೆಲ್ಲ ಮಾಡಿದರು. ಕೊನೆಗೆ ಪ್ರಣಾಮ ಮಾಡಿ ನಮ್ಮ ಮನೆಯಲ್ಲಿ ತಾವು ಪರಮಾತ್ಮನ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಯಾಕಂದ್ರೆ ಯಾರ ಮನ್ಯಾಗ ದೇವರಿಗಾಗಿ ಗುರುಗಳಿಗಾಗಿ ನಂದೊಂದು ರೊಟ್ಟಿ ಒಂದು ತುತ್ತು ಹೋಗಲಿ ಅಂತ ಹೇಳಿ ಬಂದಂಥ ಭಕ್ತರಿಗೆ ಚತುರ್ವಿಧ ಸಂಘಕ್ಕೆ ಒಂದು ತುತ್ತು ದಾನ ಹೋಗಲಿ ಅಂತ ಅಡಿಗೆ ಮಾಡ್ತಾರೋ ಅವ್ರ ಮನ್ಯಾಗಿಂದ ಹಣ್ಣೆಲ್ಲ ಪ್ರಸಾದ ಆಗಿರ್ತದೆ ಅಂತ. ಅದಕ್ಕೆ ಮಹಾತಾಯಿ ಸ್ವತಃ ಧನ್ಯ ಅಂತ ತಿಳ್ಕೊಂಡ್ಲು, ಅದರ ಅತಿಥಿ ಮಾಡಲು ಎಲ್ಲ ಮಾಡಲು. ಅವರು ಸಾಧುಗಳು ಆಹಾರ ಸ್ವೀಕಾರ ಮಾಡಿದ್ರು, ಸಂತೃಪ್ತಿಯಿಂದ ಆನಂದದಿಂದ ಆಹಾರ ಸ್ವೀಕಾರ ಮಾಡಿದ್ರು. ಪ್ರತಿಯೊಂದು ತುತ್ತು ತಗೋತಾ ಕಣ್ಣು ಮುಚ್ಚಿ ಅಗಿತಾ ಇದ್ರು, ಅಗಿತಾ ಬಹನ ಮಾಡ್ತಿದ್ರು. ಏನು ಮಕ್ಕಳ ಮನಸ್ಸು ಸ್ವಚ್ಛ, ಏನು ಆ ತಾಯಿ ಮನಸ್ಸು ಸ್ವಚ್ಛ. ತನ್ನ 2 ಯುವತಿಯರನ್ನ ಮಹಾರಾಣಿಯರನ್ನಾಗಿ ನೋಡ್ಬೇಕಂತ ಸ್ವಪ್ನ ತಾಯಿದ್ದು. ಅದ ಮಕ್ಕಳ ಸ್ವಪ್ನ, ತಾಯಿಯ ಸ್ವಪ್ನ ಸಾಕಾರ ಆಗಬೇಕು ಅಂತ ಸಂತ ಎಷ್ಟು ಪ್ರಸನ್ನ ಚಿತ್ತದಿಂದ ಪ್ರಸಾದ ಸ್ವೀಕಾರ ಮಾಡ್ತಾರಂದ್ರೆ ಕೈಲಾಸನ ಇಲ್ಲೇ ಅದ, ಕೈಲಾಸ ಹೊರಗಿಲ್ಲ ಅಂತ. ತಾಂಬೂಲ್ ಕೊಟ್ಟರು, ಸಾಧು ಮರ ತಾಂಬೂಲ್ ಸ್ವೀಕಾರ ಮಾಡಿ ಹಂಸಿಕ ತೂಲ್ಗತಿ ಅವ್ರ ಮನ್ಯಾಗ ಸಣ್ಣದೊಂದು ಮಂಚ ಕಟ್ಟಿದ್ರು, ಕಟ್ಟಿಗಿದ. ಅದ್ರ ಮ್ಯಾಲ ಕೂತ ತಾಯಿ ಹಿಂದೆ ನಿತ್ತಾಳ, ಮಕ್ಕಳ ಮುಂದಾರ ತೂಗ್ತಾರ. ಸಂತ ಸಹಜ ಉಯ್ಯಾಲೇಳು ಮನ್ಕೊಂಡ, ಆನಂದದಾಗ ಮೈ ಮರ್ತ. ನೋಡ್ರಿ,
ತಾಯಿ ಅಂತಾಳು, ನಂದು ಪುಣ್ಯ, ನನ್ನ ಮನೆ ಮಂದಿರ ಆಯ್ತ್ರಿ, ಇವತ್ತಿನ ರಾತ್ರಿ ವಿಶ್ರಾಂತಿ ಇಲ್ಲೇ ಮಾಡ್ರಿ, ನಮಗೆ ಸೇವಾ ಭಾಗಿ ಸಿಗಲಿ ಅಂತ. ತಾಯಿ ಚರಣ ಕಡೆ ಕೂತು ಕಾಲು ಒತ್ತಾಳು, ಮಕ್ಕಳ ತಲೆ ಹತ್ತಿರ ಕೂತ ತಲೆ ಒತ್ತಾರು. ನಿದ್ದೆ ಹತ್ತದ, ರಾತ್ರಿ ಬೆಳತಕ್ಕ ಇವರು ಜಾಗರಣ ಆಗಿರ್ತಾರೋ. ನಮ್ಮನೆ ಮಂದಿರ ಆಗ್ಯದ, ಸಂತರ ಬಂದಾರ ಅಂತ ಆನಂದ ತಗೊಂಡ ಜೋಗಳ ಹಾಡ್ತಾ ಆನಂದದಿಂದ ಭಕ್ತಿ ಮಾಡ್ತಾ ಮೈ ಮೇರ್ತಾರು. ಬೆಳಗಾಯ್ತು, ಸೂರ್ಯೋದಯ ಆಯ್ತು. ಆ ಎರಡೂ ಮಕ್ಕಳನ್ನ ಕರೀತಾರೆ. ತಾಯಿ ಅಡಿಗೆ ಮನ್ಯಾಗದಾಳ. ಮುಂಜಾನೆ ಆಕಳ ಹಾಲ ಕಾಶಿ ಕೊಡಬೇಕು ಋಷಿಗಳಿಗೆ, ಸಾಧುಗಳಿಗೆ ಅಂತ ತಾಯಿ ಅಡಿಗೆ ಮನ್ಯಾಗದಾಳ. ಮುಂದೆ ಗುಡಿಸಲು ಮನೆ. ಎರಡು ಮಕ್ಕಳನ್ನ ಕರೀತಾರ. ಸಂತರು ಹೇಳ್ತಾರೆ, ತೆಗೆದುಕೊಳ್ಳಿ ಮಂತ್ರ ಅಂತ ಒಂದು ಮಂತ್ರವನ್ನು ಕೊಡ್ತಾರೆ. ಇಲ್ಲಿಂದ ಪೂರ್ವ ಈಶಾನ್ಯ ದಿಕ್ಕಿಗೆ ಹೋಗ್ರಿ, ಒಂದು ಬಾವಿ ಇದೆ. ಆ ಬಾವಿಯಲ್ಲಿ ಸ್ನಾನ ಮಾಡಿ ನಾ ಕೊಟ್ಟಂಥ ಮಣ್ಣಿನ ಪಾತ್ರವನ್ನು ತೆಗೆದುಕೊಳ್ಳಿ. ಆ ಪಾತ್ರದಲ್ಲಿ ಆ ಬಾವಿಯ ಜಲವನ್ನು ತುಂಬಿ ಅಲ್ಲಿಂದ ಈಶಾನ್ಯಕ್ಕೆ ಹೋಗಿ ಉತ್ತರ ಈಶಾನ್ಯಕ್ಕೆ ಬಂದ್ರಂದ್ರೆ ಒಂದು ಪರ್ವತ ಹತ್ತದ. ಆ ಪರ್ವತದ ಬಲಕಿನ ಬದಿಗೆ ಒಂದು ಬಂಡೆ ಅದ. ಆ ಬಂಡೆ ಮೇಲೆ ಈ ನೀರು ಗೊಜ್ಜಿ ಅದನ್ನ ನೀವು ಈ ಮಂತ್ರ ಅಂದ ಹಿಂಗೆ ತಿರ್ಸಿರಂದ್ರೆ ಬಾಗಲು ತೆರಿತೈತಿ. ನಿಮ್ಮ ಸ್ವಪ್ನ, ನಿಮ್ಮ ತಾಯಿಯ ಸ್ವಪ್ನ ಸಾಕಾರ ಆಗೋ ಸಮಯ ಬಂದದ. ಹೋಗಿ ಮಕ್ಕಳೇ, ನಿಮ್ಮ ಕಲ್ಯಾಣ ಆಗಲಿ ಅಂತ ಗುರು ಆಶೀರ್ವಾದ ಮಾಡಿ. ಸಂತ 25 ವರ್ಷದ ತರುಣ ಸನ್ಯಾಸಿ 18 ವರ್ಷದ ತರುಣಿಯರಿಗೆ ಆಶೀರ್ವಾದ ಮಾಡಿ ಒಂದು ಮಂತ್ರ, ಒಂದು ಮಣ್ಣಿನ ಮಡಿಕೆಯನ್ನು ಕೊಟ್ಟ. ನೀವೇನಂತೀರಿ? ಬಂಗಾರ ಕೊಟ್ರೆ ಚಲೋ ಆಕಿತ್ತವ, ಸ್ವಾಮಿ ಎಲ್ಲ ಬಿಟ್ಟು ಮಣ್ಣಿಂದ ಕೊಡ್ತು ನೋಡು. ಮಕ್ಕಳು ಅತ್ಯಂತ ವಿನಯದಿಂದ ಗುರು ಚರಣ ಸ್ಪರ್ಶ ಮಾಡಿದ್ರು. ಅಮ್ಮ ಅಮ್ಮ ಅಂತ ಒಳಗೆ ಹೋದ್ರು. ಅಮ್ಮ ತಿಳ್ಕೊಂಡ್ಲು. ಒಂದು ಮಣ್ಣಿನ ಪಾತ್ರದೊಳಗ ಹಾಲು ತಂಡ್ಲು. ತಾಯಿ ಕೊಡ್ತಾಳೆ. ಗುರುಗಳು ಕೈ ತಗೊಂಡ ಆ ಮಣ್ಣಿನ ಪಾತ್ರ ಹಾಲು ತಗೊಂಡ್ರು. ಹಾಲಿನಂತ ಮನಸ್ಸಮ್ಮ ನಿಂದು, ನಿನ್ನಂತ ಅಮ್ಮ ಎಲ್ಲ ಮಕ್ಕಳಿಗೆ ಸಿಗಲಿ ಅಂತ ಸಂತ ಹರಿಸಿದ. ವಾ, ನಿಮಗೆ ಯಾವಾಗ ಆಶೀರ್ವಾದ ಸಿಕ್ಕತ್ತನ್ನ? ಏನು ಮನಸ್ಸಮ್ಮ ನಿಂದು, ಹಾಲಿನಂತ ಮನಸ್ಸ. ಏನು ಕೊಟ್ಟಾಳಕಿ? ಒಂದು ಗಲಾಸ ಹಾಲ, ಮಧುರ ರಸ. ಮಧುರ ಅಂತಾರ ಶಟ್ ರಸದೊಳಗ ಮಧುರ ರಸದ ತಗೊಂಡಾರ ಹಾಲ್ನಂತ ಮನಸ್ಸು ನೋಡಮ್ಮ ನಿಂದು ಅಂತಂದ್ರು. ಆಶೀರ್ವಾದ ಕೊಟ್ರು. ಹಾಲು ಕುಡ್ದು ಹೋದ್ರು. ಮಕ್ಕಳಂದು ಅಮ್ಮ 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 ಅಮ್ಮ. ಋಷಿಗಳು ಮುನಿಗಳು ನಮ್ಗೊಂದು ಇಬ್ಬರಿಗೂ ಮಂತ್ರ ಕೊಟ್ಟಾರ. ಇದೊಂದು ಮಡಿಕೆ ಕೊಟ್ಟಾರ. ಅದು ಖಾಲಿ ಮಡಿಕೆ ಅಂತ ಭಾವ ಬರ್ಲಿಲ್ಲ ಅವ್ರಿಗೆ. ಕೇಳ್ರಿ, ಮಡಿಕೆಯಾಗಿ ಏನು ಕೊಟ್ಟಾರ ನೋಡ್ಬೇಕನ್ನೋ ಭಾವ ತಾಯಿಗೆ ಆಗ್ಲಿಲ್ಲ. ನೀವಿದ್ರಿ ಅಂದ್ರ ಅವ್ರ ಅವನ ಸ್ಥಾನದಾಗ ತಗೊಂಬ ನೋಡಿ ಏನೈತಿ ಅದ್ರಾಗ ಅನ್ನೋ ಮಕ್ಕಳು ನಾವ. ತಾಯಿ ಏನು ಐತಿ ನೋಡ್ಬೇಕನ್ನೋ ತಾಯಿಗೆ ವಿಚಾರ ಇಲ್ಲ, ಮಕ್ಕಳಿಗೆ ಏನಿಲ್ಲ. ಗುರುಗಳು ಒಂದು ಮಣ್ಣಿನ ಪಾತ್ರೆಯನ್ನ ಕೊಟ್ಟಾರ, ಕಳಸ ಒಂದು ಮಂತ್ರ ಕೊಟ್ಟಾರ. ಆಯ್ತಮ್ಮ, ಅವ್ರು ಹೆಂಗೆ ಹೇಳ್ಯಾರ ಹಂಗೆ ಮಾಡ್ರಿ ಅಂತ ತಾ ಹೇಳ್ತಾರೆ. ಆಯ್ತಮ್ಮ. ಮರುದಿವಸ ಬ್ರಾಹ್ಮಿ ಮುಹೂರ್ತದಾಗ ಇಬ್ಬರು ಸಹೋದರಿಯರು ಗುರುಗಳು ಹೇರ್ತಕ್ಕಂಥ ದಿಕ್ಕಿಗೆ ಹೋದ್ರು. ಒಂದು 4-5 ಮೈಲ್ ಮುಂದೆ ಹೋಗಿರ್ಬೇಕು. ಅಷ್ಟ್ರಾಗ ಒಂದು ತುಂಬಿದಂಥ ಬಾವಿ. ಎಷ್ಟು ಸ್ವಚ್ಛ ಜಲ ಅಂದ್ರೆ ಆಸ್ಪಾಸ್ ಎಲ್ಲ ಸ್ವಚ್ಛ ವಾತಾವರಣದ, ಹೂಗಳಿಂದ ತುಂಬಿದಂಥ ಸಸಿಗಳು, ಪುಷ್ಪಗಳು, ಲತೆಗಳು, ಸರೋವರ, ಅದರ ಬಾಜುಕ್ ಬಾವಿ. ಹೋಗ್ತಾರ ಆನಂದ ಭರಿತ. ಆ ಸೂರ್ಯನ ಕಿರಣ ಆ ಬಾವಿ ನೀರಿನೊಳಗೆ ಪಳ 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 ಹೊಳಿತಾ ಇದ್ದವ. ದಂಡಿಗಿರ್ತಕ್ಕಂಥ ಸಸಿ ಮೇಲೆ ಇರ್ತಕ್ಕಂಥ ನೀರಿನ ಬಿಂದುದೊಳಗೆ ಸೂರ್ಯನ ಕಿರಣಗಳು ರತ್ನಗತಿ ಮೋತಿಗತೆ ಹೊಳಿತಾ ಇದ್ದವ. ಆ ದೃಶ್ಯ ನೋಡ್ತಾ 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 ಮೈ ಮರಿತಾರೋ. ಅಟ್ರ ತಂಗಿ ಅಂತ, ಅಕ್ಕ ಅಕ್ಕ ಅದನ್ನ ಬಿಡ, ನಾವು ಎದಕ್ಕೆ ಬಂದೀವಿ ನೋಡು ಮೊದ್ಲು. ಮರ್ತಿದ್ಲು. ತಂಗಿ ಅಂದ್ಲು, ಅಕ್ಕ ಅಂದ್ಲು. ಇಬ್ರು ಕೂಡಿ ಕೆರೆಯಾಗ ಅದು ಬಾವಿ ಒಳಗೆ ನೀರು ತಗೊಂಡ್ರು. ಕಣ್ಣು ಮುಚ್ಚಿದ್ರು. ಗುರುನ ಕಣ್ಣು ಮುಂದೆ ತಂದ್ರು. ಗುರುದೇವ, ನಿಮ್ಮ ಆದೇಶ ಪಾಲನ. ಆ ಕಳಸ ತಗೊಂಡ ಅಕ್ಕ ತಂಗಿ ಮುಂದೆ ಸಾಗಿದ್ರು. ಯಾವ ದಿಕ್ಕಿಗೆ? ಈಶಾನ್ಯ ಕ್ರಾಸ್ ಆಗಿ ಈಶಾನ್ಯ ಉತ್ತರ ದಿಕ್ಕಿಗೆ ಹೋಗುದ್ರಾಗ ಒಂದು ಪರ್ವತದ ಮುಂದೆ ಮೆಟ್ಟಿಲು ಏರು. ಅಲ್ಲೊಂದು ಕಲ್ಲಿತ್ತು, ಬೋರ್ಗಲ್ ಕಲ್ಲು ನೋಡಿದ್ರು. ಆ ನೀರು ತಗೊಂಡ್ರು. ಗುರು ಹೇಳ್ತಕ್ಕಂಥ ಮಂತ್ರ ಅಂದ್ರು,
ಸಿಂಪಡಿಸಿದ್ರು. ಅಕ್ಕ ತಂಗಿ ಆ ಕಲ್ಲಿಗೆ ಕೈ ಹಚ್ಚಿರ ಕಲ್ಲು ತಿರುಗಿತು ನೋಡ್ರಿ. ಕಲ್ಲು ತಿರುಗಿತು, ದಾಡ್ 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 ಗುಡ್ಡನ ಬಾಯಿ ತೆಗಿತು. ಬಾಗಲ್ ಕಾಯ್ತು. ಒಳಗೆ ಇಬ್ರು ಹೋಗ್ತಾರು. ಒಳಗೆ ಹೋದಂಗ ಹೊರಗೆ ಎಷ್ಟು ಪ್ರಕಾಶ ಇತ್ತಲ್ಲ, ಅದರ 1000 ಪಟ್ಟು ಪ್ರಕಾಶ ಒಳಗೆ. ಯಾಕಂದ್ರ ಅಲ್ಲಿರ್ತಕ್ಕಂಥದ್ದು ರತ್ನ ರಾಶಿ ಒಳಗೆ ದೀಪ ಬೆಳಗ್ತಾ ಇತ್ತು. ಅಂತ ದೇದೀಪ್ಯಮಾನ ರತ್ನದ ಪ್ರಕಾಶದೊಳಗ ಅಕ್ಕ ತಂಗಿ ಒಳಗೆ ಹೋಗ್ತಾರೋ. ಒಳಗ ಅಂಡರ್ಗ್ರೌಂಡ್ ಭೂಗರ್ಭದಾಗ ಆ ಪರ್ವತದ ಬೆಟ್ಟದೊಳಗ ದೇವಾಲಯ, ಭವ್ಯ ವೀತರಾಗ ಆದೀಶ್ವರರ ಜಿನೇಂದ್ರ ಪ್ರತಿಮಾ. ಎಂಥದ್ದು ಅದು ನಮ್ಮ ಶಾಸ್ತ್ರದಾಗ ನಂದೀಶ್ವರ ಭಕ್ತಿ ಒಳಗೆ ವರ್ಣನೆ ಮಾಡ್ಯಾರ. ಅಂತ ಭವ್ಯ ದಿವ್ಯ ಅದ್ಭುತ ಪ್ರತಿಮಾ ವಿರಾಜಮಾನ್. ಎಷ್ಟು ಚಂದ ವಾತಾವರಣ ಐತಿ ಅಂದ್ರೆ ಇದಕ್ಕೆ ಎಲ್ಲಿ ನೋಡ್ರಿ ರತ್ನ ಪ್ರಕಾಶ ಹೊಳ್ಯಾಕತೈತಿ. ಮುಂದೆ ಹೋಗಿ ನೋಡ್ತಾರೋ ಬಂಗಾರ ಪಾತ್ರದಾಗ ಕಾಲ ಕೈ ತೊಳ್ಕೊಳಕ್ ನೀರ್ ಅದಾವು. ಎದ್ರ ಪಾತ್ರದಾಗ ವಿಚಾರ ಮಾಡ್ರಿ, ಎಷ್ಟು ಪುಣ್ಯ ಇರ್ಬೇಕು ಆ ಜೀವದ್ದ. ಹೋದ್ರು, ಕೈ ತಕ್ಕೊಂಡ್ರು, ಕಾಲು ತಕ್ಕೊಂಡ್ರು, ಮುಂದೆ ಹೋಗಿ ಆ ವಜ್ರ ಪಾತ್ರದಲ್ಲಿರ್ತಕ್ಕಂಥ ವಜ್ರ ತಗೋತಾರೋ. ಭಗವಂತರ ಮುಂದ ಪುಂಜ್ ಹಾಕ್ತಾರೋ, ಅಕ್ಷತಾ ಪುಂಜ್. ನಮೋ ಅರ್ಯಂತಾನಂ, ನಮೋ ಸಿದ್ಧಾನಂ, ನಮೋ ಐರ್ಯ, ನಮೋ ಜಾನ್, ನಮೋ ಲೋಯಸ, ಓಂ ಹ್ರೀಂ ಶ್ರೀ ಸಿದ್ಧಿಶಲಾ ಸ್ಥಾಪನಂ ಕರೋಮಿತಿ ಸ್ವ. ಏನು ಆನಂದ ತಗೋತಾರೋ, ಆಶ್ಚರ್ಯ. ಅಟ್ರ ತಂಗಿ ನೋಡ್ತಾಳು, ಆ ಮಣ್ಣಿನ ಮಡಿಕೆ ತಂದಿರಲಿಲ್ಲ, ತಂದು ಒಳಗೆ ಓದಿದ್ರು. ಆ ಬಂಗಾರ ಪಾತ್ರ ಕೈ ತಕೊಂಡರು, ಕಾಲು ತಕೊಂಡ್ರು. ಆ ನೀರು ಹೋಗಿ ಆ ಮಣ್ಣಿನ ಮಡಿಕೆ ಹತ್ತಿರ, ಮಣ್ಣಿನ ಮಡಿಕೆ ಬಂಗಾರದಾಗಿತ್ತು. ಸ್ಪರ್ಶ ಮಾತ್ರದಿಂದ ಅದಕ್ಕೆ ಗಂಧೋದಕ ವ್ಯರ್ಥ ತಿಳ್ಕೋಬೇಡ್ರಿ. ಭಗವಂತರ ಗಂಧೋದಕ ಎಂಥ ಶಕ್ತಿ ಐತಿ ಅಂದ್ರೆ ಕೋಟಿ ಬೌದ ಮಾಡಿದ ಕರ್ಮ ಒಂದು ಕ್ಷಂದ ನಾಶ. ಅದಕ್ಕೆ ಹೇಳ್ಯಾರು, ನಿರ್ಮಲಂ ನಿರ್ಮಲೀಕರಣಂ ಪವಿತ್ರಂ ಪಾಪ ವಿನಾಶನಂ ಶ್ರೀಜಿನ ಗಂಧೋದಕಂ ಒಂದೇ ಕರ್ಮಾಷ್ಟಕ ನಿವಾರಣಂ. 8 ಕರ್ಮ ನಾಶ ಮಾಡಿ ಸಿದ್ಧತ್ವ ಪ್ರಾಪ್ತಿ ಮಾಡ್ಕೊಳ್ಳೋ ಯೋಗ್ಯತಾ ಈ ಪರಮೋದಾರಿಕ ಶರೀರಕ್ಕೆ ಪ್ರಾಪ್ತ ಆಕತಿ. ಅಂತ ಶಕ್ತಿ ಜಿನೇಂದ್ರ ಭಗವಾನ್ ಗಂಧೋದೊಳಗತಿ. ಅವ್ರ ಕೈಕಾಲು ತೊಳ್ಕೊಂಡದ್ದು ಬಂಗಾರ ಪಾತ್ರ ನೀರ ಸ್ಪರ್ಶದಿಂದ ಮಣ್ಣಿನ ಗಡಿಗೆ ಬಂಗಾರದ ಗಡಿಗೆ ಆತಂದ್ರೆ ಏನು ಮಹಿಮಾ ಇರ್ಬೇಕು ಜಿನೇಂದ್ರ ದರ್ಶನದ. ಹೋದ್ರು, ಕುಂಜಿಕಾಳಕ್ಕೆ ದರ್ಶನ ಮಾಡಿದ್ರು. ಆ ಮಂತ್ರ ಕೆಳಗೊಂದು ವಾಕ್ಯ ಬರೆದಿದ್ದ ಸಂತ, 2 ಲಕ್ಷ ಕೊಟ್ಟಿನ. ಆ ಮಂತ್ರ ಕೆಳಗೊಂದು ವಾಕ್ಯ ಬರೆದಿದ್ದ ಸಂತ, ನಿಮಗೆ ಎಷ್ಟು ಬೇಕು ಅಷ್ಟನ್ನೇ ತೆಗೆದುಕೊಳ್ಳಿ, ಅತಿಯಾಗಿ ಅಪೇಕ್ಷಿಸಬೇಡಿ. ಐತಲ್ಲ, ನಿಮಗೆ ಎಷ್ಟು ಅವಶ್ಯಕವೋ ಅಷ್ಟೇ ತೆಗೆದುಕೊಳ್ಳಿ, ಅತಿಯಾಗಿ ಅಪೇಕ್ಷೆ ಪಡಬೇಡಿ. ಒಂದು ವಾಕ್ಯ ಬರೆದಿದ್ರು. 2 ಅಕ್ಕ ತಂಗಿ ಒಬ್ರೊಬ್ರು ನೋಡ್ಕೊಂಡ್ರು. ಏನು ಮಾಡಿದ್ರು, ಒಂದು ರತ್ನ ರಾಶಿನ ಐತಿಲ್ಲ, ಅಕ್ಕಂತಾಳು ಗುರು ಕೊಟ್ಟನ ಪಾತ್ರ, ಆ ಪಾತ್ರದ ಎಷ್ಟು ಬೇಕು ಅಷ್ಟೆ. ಗುರು ಕೊಟ್ಟಾನಂದ್ರ ವಿಚಾರ ಮಾಡೇ ಕೊಟ್ಟಾರ, ಸುಮ್ಮನೆ ಕೊಟ್ಟಿಲ್ಲ. ಅದು ಮಂತ್ರ ಕೊಡ್ಲಿ ಏನೋ ಕೊಡ್ಲಿ ಕೊಟ್ಟಾರಂದ್ರೆ ಅಷ್ಟ ಸಾಕು. ಇಬ್ರು ಕೂಡ ಮಾತಾಡ್ತಾರೋ. ಆ ಕಳಸೇನಿತ್ಲ ಮಣ್ಣಿದ್ದು ಬಂಗಾರದಾಗಿತ್ತವ್ರು ಹಾಕ್ಕೊಂಡ್ರು, ತಗೊಂಡ್ರು. ಭಗವಂತರಿ ನಮಸ್ಕಾರ ಮಾಡ್ರು, ಭೂಯಾತ್ ಪುನರ್ ದರ್ಶನ ಬಂದ್ರು. ಹೊರಗೆ ಬಂದ್ರು, ದಾಡ್ 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 ಮಾಡ್ತು, ಬಾಗಿಲು ಬಂದ್ ಮುಗೀತು. ಪಾತ್ರ ತಗೊಂಡು ಮನೆಗೆ ಬಂದ್ರು. ಸತ್ಯ ಘಟನಾ ಅಮ್ಮಗೆಲ್ಲ ಹೇಳ್ರು. ಅಮ್ಮ ಧನ್ಯ ಧನ್ಯ ಸಂತ ಪರಮಾತ್ಮ, ದೇವ ರೂಪದಾಗ ದೇವ ದರ್ಶನ ನಂಗೆ ಕೊಡ್ಲಿಲ್ಲ, ಸಾಧು ರೂಪದಾಗ ಬಂದು ದರ್ಶನ ಕೊಟ್ಟರು, ಧನ್ಯ ಧನ್ಯ ಅಂತ. ಆನಂದ ವಾತಾವರಣ ಹೊತ್ತು ಮುಳುಗಾಕ ಬಂದಿತ್ತು. ಅಷ್ಟ್ರಾಗ ಒಬ್ಬ ಬಂದು ನೋಡು, ಸೇನಾಪತಿ 10 ಮಂದಿ ಸೈನಿಕರ ಮನೆ ಮುಂದೆ ಬಂದು ದೈತಿ ನಿತ್ತಂಗ ನಿತ್ರು. ಎಲ್ಲದಾರ ಅವರು ಅಂತ ಕೇಳು. ಹುಡುಗ್ಯಾರು ಅಂತ. ಯಾರು? ಹೂವ ಮಾಡು ಹುಡುಗ್ಯಾರು ಅಂತಂದ್ರು. ಬಿಲ್ಪತ್ರಿ ಕಾಯಿ ಕರ್ಪೂರ ಮಾಡು ಹುಡುಗ್ಯಾರು ಅಂತಂದ್ರು ನಿಮ್ಮ ಭಾಷೆದಾಗ. ಎಣ್ಣೆ ಗಾಬರಿ ಆದ್ರು. ತಾಯಿ ಬಂದ್ಲು, ಯಾಕೋ ಏನಾಯ್ತು, ನಮ್ಮ ಮಕ್ಳು ಏನು ಮಾಡಿದ್ರು, ಕರೀರಿ ಅವ್ರನ್ನ ಅಂತ ಬಂದಿದ್ರು. ನಾವೇ ಅವರು, ರಾಜ ಆಜ್ಞೆ ಮಾಡೋಣ ಈಗಿಂದೀಗ ನಿಮ್ ಬರಬೇಕು ಅಂತ. ತಾಯಿ ಕೈ ಜೋಶ ಕ್ಷಮಾ ಮಾಡಿ, ಹೊತ್ತು ಮುಳುಗ್ಯದ. ಈ ಸಮಯದಾಗ ಹೆಣ್ಮಕ್ಳು ನಾವು ಮನೆ ಬಿಟ್ಟು ಕಳಿಸೋದಿಲ್ಲ. ನಾಳೆ ಮುಂಜಾನೆ ಸೂರ್ಯೋದಯ ಆದ ನಂತರ ಪೈಲ ನಾವು ರಾಜಾಂದ ದರ್ಶನ ಮಾಡ್ತೀವಿ, ಕ್ಷಮಾ ಕೇಳ್ರಿ, ನಾಳೆ ಮುಂಜಾನೆ ಬರ್ತೀವಿ ಅಂತ ಹೇಳ್ರಿ ಅಂದ್ಲಕ್ಕಿ. ನೀವಿದ್ರ
ಕಾಲ ತನಗೆ ಹಾಕಿದ್ದು ಮೊದಲು ಏನೋ ಮಾಡ್ಯಾರ ಇವ್ರು ಕಿತಾಪತಿ. ರಾಜ ಕರ್ದಾನಂದ್ರೆ ಮಕ್ಕಳ ಮೇಲೆ ಮೊದಲು ಸಂಶಯ ಶುರು ಆಗ್ತಿತ್ತು. ಆ ತಾಯಿ ಹಂಗೆ ಮಾಡಲಿಲ್ಲ. ಕ್ಷಮಾ ಮಾಡ್ರಿ ಸೇನಾಪತಿಗಳೇ, ಇದು ಸೂರ್ಯಾಸ್ತ ಆದ ಸಮಯ. ಈ ಸಮಯದಲ್ಲಿ ನಾವು ಮನೆಯಿಂದ ಹೆಣ್ಮಕ್ಳನ್ನ ಹೊರಗೆ ಕಳಿಸೋದಿಲ್ಲ. ಸೇನಾಪತಿ ಆಯ್ತ್ರಮ್ಮ ಅಂತ ಹೋದ. ಮುಂಜಾನೆ ಸೂರ್ಯೋದಯ ಆಯಿತು. 2 ಮಕ್ಕಳನ್ನು ಕರೆದುಕೊಂಡು ತಾಯಿ ಬರ್ತಾಳ ರಾಜ ದರ್ಬಾರ್ಕ. ಪ್ರಭು ಕ್ಷಮಾ ಮಾಡಿ, ನಮ್ಮ ಮಕ್ಕಳಿಂದ ಕ್ಷಮಾ ಕೇಳ್ತಿ. ಏನಾಯ್ತು? ಆವಾಗ ರಾಜ ಸಿಂಹಾಸನದಿಂದ ಎದ್ದ, ಗರ್ಜಿಸಿದ, ಹೇ ಬಾಲಕಿಯರೇ, ಹೇ ಬಾಲಕಿಯರೇ, ಇಂದಿನಿಂದ ನೀವು ಆ ಗುಡಿಸಿಲ ವಾಸವನ್ನು ತ್ಯಜಿಸಬೇಕು. ಇದೇ ಅರಮನೆಯಲ್ಲಿ ವಾಸಿಸಬೇಕು. ನಿನ್ನ ತಾಯಿಯೂ ಸಹ ಇಲ್ಲೇ ಇರಬೇಕು. ಬರುವ ಇಂಥ ಮುಹೂರ್ತದಲ್ಲಿ ನನಗೆ ರಾಜ್ಯಾಭಿಷೇಕ ಆದ ಮರುದಿನವೇ ನಿಮ್ಮಿಬ್ಬರ ಜೊತೆ ನನ್ನ ವಿವಾಹ ಅಂತ ರಾಜ ಘೋಷಣೆ ಮಾಡಿದ. ಯಾಂತೀತು ತಾಯಿ ಗದಗದಿತಾಗ್ಬಿಡ್ತಾಳು. ಇದೇನ್ ಕೇಳಾಕತಿ, ಏನ್ ನೋಡತ್ತೆ ನಾ ದೃಶ್ಯ ಅಂತ. ಮಕ್ಕಳು ತಾಯಿಯ ನೋಡ್ತಾವ, ತಾಯಿ ಮಕ್ಕಳನ್ನ ನೋಡ್ತಾರ, ಅಕ್ಕ ತಂಗಿ ತಮ್ಮ ಮುಖ ನೋಡ್ಕೋತಾರ. ಇದೇನ್ ಆಶ್ಚರ್ಯ ಅಂತ. ಪ್ರಭುಗಳೇ, ಅವಾಗ ರಾಜ ಅಂತನು, ನಿಮ್ಮ ಮನೆಗೆ ಭಿಕ್ಷುಕನ ವೇಷದಲ್ಲಿ, ಸಂತನ ವೇಷದಲ್ಲಿ ಬಂದಂತ ಸಂತ ಬೇರಾರು ಅಲ್ಲ, ಈ ರಾಜನೇ ಬಂದಿದ್ದ. ನಿಮ್ಮ ವಿನಯ, ಆದರ, ಆತಿಥ್ಯ, ದೇವನ ನಾಮಸ್ಮರಣೆ, ಮನಿ ಬಿಟ್ರ ಮಂದಿರ ಬಿಟ್ರ ತಾಯಿಯ ಮಕ್ಕಳ ತ್ಯಾಗದ, ದಾನದ, ಸೇವೆಯ, ನಿರಪೇಕ್ಷೆಯ ಸೇವಾ ಭಾವನೆಯನ್ನು ನೋಡಿ ಇಂಥ ತಾರೀಕು ನನ್ನ ಪಟ್ಟಾಭಿಷೇಕ, ರಾಜ್ಯಾಭಿಷೇಕ ಆದ ಮರುದಿನವೇ ನನ್ನ ವಿವಾಹ, ನಿನ್ನ 2 ಸುಕನ್ಯೆಯರ ಜೊತೆಗೆ ಅಂದೇ ನಿನಗೆ ಪಟ್ಟ, ರಾಜಮಾತೆಯ ಪಟ್ಟ ನಿನಗೆ ಅಂತ ಘೋಷಣೆ ಮಾಡಿಬಿಟ್ಟ. ತಾಯಿಗೆ ನಂಬಕ್ಕಾಗವಲ್ತು, ಮಕ್ಕಳು ನಂಬಕ್ಕಾಗವಲ್ತು. ಪರಮಾತ್ಮ ಯಾರ ರೂಪದಾಗದಿ? ಯಾರ್ಯಾರೋ ಏನೇನು ಅಂತಿರ್ಲ. ಎಲ್ಲಿದಂತ ದೇವ್ರ ಯಾವ ಗೊತ್ತಾ? ಎಲ್ಲ ಸುಳ್ಳ. ನೀವು ಅಂದ್ಕೊಂಡಂಗಿದ್ರೆ ಎಲ್ಲ ಅಪ್ಪ ಆಕೆ ಯಾರು ಬಿ ಅಪ್ಪನ. ನೀವು ಅಂದ್ಕೊಂಡಂಗೆ ಆಗ್ಲಿ, ಜಗದಾಗಿಲ್ದ ಸ್ವಾಮಿ ಗಂಟು ಬಿದ್ದಾನೆ ಯವ್ವ ನಮಗೆ. ಇಟ್ಟು ತ್ರಾಸ ಕೊಡು ಸ್ವಾಮಿನ ಜೀವನದಾಗ ಎಂದೂ ನೋಡಿದ್ದಿಲ್ಲ ತೀರಿ. ಶಾಸ್ತ್ರ ಹೇಳ್ತದೆ, ಯಾವಾಗ ಯಾವ ಸಮಯಕ್ಕೆ ಯಾವ ರೀತಿ ಪುಣ್ಯ ಉದಯಕ್ಕೆ ಬರ್ತೈತಿ ಕೇವಲಿ ಭಗವಂತರು ಬಿಟ್ಟರೆ ಬೇರೆ ಯಾರಿಗೂ ಹೇಳಕ್ ಆಗೋದಿಲ್ಲ. ಭಾವನಾ ಮಾತ್ರ ಚಲೋ ಇಡ್ರಿ, ಕಾರ್ಯ ಮಾತ್ರ ಚಲೋ ಮಾಡ್ತಾ ಇರಿ. ಪರೀಕ್ಷೆ ಇರ್ತೈತಿ.